ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಎಂಟ್ರಿ ಆದಮೇಲೆ ಅಶಾಂತಿ ಸೃಷ್ಟಿಯಾಗಿದೆ. ಬ್ಯಾನರ್ ಹರಿದು ಮೊದಲು ರಾಧಾಂತ ಸೃಷ್ಟಿಸಿದ್ದು ಶ್ರೀರಾಮುಲು. ಕೈ ಸತ್ಯಶೋಧನಾ ಸಮಿತಿ ಮುಖಂಡ ಎಚ್.ಎಂ. ರೇವಣ್ಣ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ಕಾರ್ಯಕ್ರಮ ಯಶಸ್ವಿ ಆಗಬಾರದು ಅಂತ ನಡೆದಿರುವಂತಹ ಷಡ್ಯಂತ್ರ, ಗಲಭೆ ಹಿಂದಿನ ಕೈ ಯಾರದ್ದು ಅನ್ನೋದು ತನಿಖೆಯಿಂದ ಗೊತ್ತಾಗುತ್ತೆ. ರೆಡ್ಡಿ ಮನೆ ಕಾಂಪೌಂಡ್ ಒಳಗೆ ಅಷ್ಟು ಜನ ಸೇರಿಸುವ ಅಗತ್ಯತೆ ಏನಿತ್ತು? ವಾಲ್ಮೀಕಿ ಕಾರ್ಯಕ್ರಮಕ್ಕೆ ಅವರು ಸಹಕಾರವನ್ನ ಕೊಡಬೇಕಾಗಿತ್ತು. ಧಾರವಾಡದಲ್ಲಿ ಕೈ ಸತ್ಯಶೋಧನಾ ಸಮಿತಿ ಮುಖಂಡ ರೇವಣ್ಣ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸತ್ಯಶೋಧನಾ ಸಮಿತಿಯಿಂದ ಹೋಗಿದ್ವಿ. ಎಲ್ಲಿವರೆಗೂ ಜನಾರ್ದನ್ ರೆಡ್ಡಿ ಬಳ್ಳಾರಿ ಎಂಟ್ರಿ ಆಗಿರಲಿಲ್ಲ ಅಲ್ಲಿವರೆಗೂ ಭಾಳ ಶಾಂತವಾಗೇ ಇತ್ತು. ಬಳ್ಳಾರಿನಲ್ಲಿ ಇಷ್ಟು ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸನೂ ಮಾಡಿದರು ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಹರ್ಷಿಗಳ ಒಂದು ಪ್ರತಿಮೆಯನ್ನು ಸರ್ಕಾರಿ ಜಾಗದಲ್ಲಿಡಬೇಕು, ಸಾರ್ವಜನಿಕ ಇಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಅದು ಸಹಿಸಲಾರ್ದೇನೆ ಇದನ್ನು ಅರಿಯೋದು, ಬ್ಯಾನರ್ ಅರಿಯೋದು ಹುಟ್ಟಿದ್ದೆಲ್ಲಿಂದ, ಪ್ರಾರಂಭ ಆಗಿದ್ದೆಲ್ಲಿಂದ, ಬ್ಯಾನರ್ ಯಾಕೆ ಅರಿಬೇಕು? ಶ್ರೀರಾಮುಲನೇ ನಿಂತು ಬ್ಯಾನರ್ ಹರಿದಿದ್ದಾನೆ ಅಂದರೆ ಅಲ್ಲಿಗೇನು ಅರ್ಥ? ಇದು ಇವತ್ತು ಅವರೇ ಹುಟ್ಟಾಕಿ ಇದು ಸಕ್ಸಸ್ ಆಗಬಾರ್ದು, ಇದರಿಂದ ಆ ಜನ ಒಗ್ಗಟ್ಟಾಗ್ತಾರೆ ಅನ್ನೋದು ನೋಡಿ ಸಹಿಸಲಾರದೆ ಮಾಡಿರ್ತಕ್ಕಂಥ ಕೃತ್ಯ. ಅದನ್ನು ಬಿಟ್ಟು ಬೇರೆ ಮಾತುಗಳು ಅವ್ರು ಆಡ್ತಾ ಇದ್ದಾರೆ, ಸತ್ಯಕ್ಕೆ ದೂರವಾದ. ನಾನು ಸತ್ಯಶೋಧನಾ ಸಮಿತಿಯಿಂದ ಹೋಗಿದ್ವಿ. ಎಲ್ಲಿವರೆಗೂ ಜನಾರ್ದನ್ ರೆಡ್ಡಿ ಬಳ್ಳಾರಿ ಎಂಟ್ರಿ ಆಗಿರಲಿಲ್ಲ ಅಲ್ಲಿವರೆಗೂ ಭಾಳ ಶಾಂತವಾಗೇ ಇತ್ತು. ಬಳ್ಳಾರಿನಲ್ಲಿ ಇಷ್ಟು ಭರತ್ ರೆಡ್ಡಿ ಅವರು ಒಳ್ಳೆ ಕೆಲಸನೂ ಮಾಡಿದರು ಮತ್ತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಮಹರ್ಷಿಗಳ ಒಂದು ಪ್ರತಿಮೆಯನ್ನು ಸರ್ಕಾರಿ ಜಾಗದಲ್ಲಿಡಬೇಕು, ಸಾರ್ವಜನಿಕ ಇಡಬೇಕು ಅಂತ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು. ಅದು ಸಹಿಸಲಾರ್ದೇನೆ ಇದನ್ನು ಅರಿಯೋದು, ಬ್ಯಾನರ್ ಅರಿಯೋದು ಹುಟ್ಟಿದ್ದೆಲ್ಲಿಂದ, ಪ್ರಾರಂಭ ಆಗಿದ್ದೆಲ್ಲಿಂದ, ಬ್ಯಾನರ್ ಯಾಕೆ ಅರಿಬೇಕು? ಶ್ರೀರಾಮುಲನೇ ನಿಂತು ಬ್ಯಾನರ್ ಹರಿದಿದ್ದಾನೆ ಅಂದರೆ ಅಲ್ಲಿಗೇನು ಅರ್ಥ? ಇದು ಇವತ್ತು ಅವರೇ ಹುಟ್ಟಾಕಿ ಇದು ಸಕ್ಸಸ್ ಆಗಬಾರ್ದು, ಇದರಿಂದ ಆ ಜನ ಒಗ್ಗಟ್ಟಾಗ್ತಾರೆ ಅನ್ನೋದು ನೋಡಿ ಸಹಿಸಲಾರದೆ ಮಾಡಿರ್ತಕ್ಕಂಥ ಕೃತ್ಯ. ಅದನ್ನು ಬಿಟ್ಟು